ಹೋಗೋ ಹೋಗೋಗು ಹೋಗಿ ಹೇಳ್ಬಿಡು. ಹೇಳ್ತೀನಿ. ಆದ್ಯ, ಹೇಳೋಕು ಮುಂಚೆ ನಾನ್ ಹೇಳದ್ನು ಕೇಳಿಸ್ಕೊ. ಏನ್ ನೀನ್ ಹೇಳೋದು? ಇನ್ನು ನಿನ್ನ ಮಾತುಗಳನ್ನ ಕೇಳಿಸ್ಕೊಂಡು ಕೂತ್ಕೋತೀನಿ ಅನ್ಕೊಂಡಿದ್ಯಾ? ಆದ್ಯ, ಹೇಳಿದ್ರೆ ನಷ್ಟ ನಿನಗೆ. ಸೀನುನ ನನ್ನಿಂದ ದೂರ ಮಾಡ್ದೆ, ನನ್ ಪ್ರಾಣನೇ ತೆಗಿಯೋಕ್ ನೋಡ್ದೆ. ಅದಕ್ಕಿಂತ ಇನ್ನೇನ್ ಮಾಡ್ತೀಯ ನೀನು? ನಿಜ ನಿನಗೆ ಗೊತ್ತಾಗಿದ್ ಮರುಕ್ಷಣನೇ ಹೀಗೆಲ್ಲ ತೊಂದರೆಗಳು ಬರುತ್ತೆ ಅಂತ ನನಗೆ ಗೊತ್ತಿತ್ತು ಆದ್ಯ. ಅದಕ್ಕೆ ನನ್ನನ್ನು ನಾನು ಕಾಪಾಡ್ಕೊಳ್ಳೋದಕ್ಕೆ ನಾನು ಏನಾದ್ರೂ ಒಂದು ಪ್ಲಾನ್ ಮಾಡಿರ್ತೀನಿ ಅಲ್ವಾ? ಏನ್ ಮಾಡ್ಕೋತೀಯೋ ಮಾಡ್ಕೋ. ನಾನ್ ದೊಡ್ಡಪ್ಪಂಗಂತೂ ಹೇಳೋದೆ. ಆದ್ಯ, ನೀನ್ ಹೇಳಿದ ಮರುಕ್ಷಣನೇ ಒಂದು ಪ್ರಾಣ ಹೋಗುತ್ತೆ. ಏನು ಹೆದರಿಸ್ತಿದ್ಯಾ? ಯಾರ್ ಪ್ರಾಣ ಹೋಗುತ್ತೆ? ನಂದ? ದೊಡ್ಡಪ್ಪಂಗೆ ನಿನ್ ಬಗ್ಗೆ ಗೊತ್ತಾದ ಮರುಕ್ಷಣ ಯಾರ್ ಪ್ರಾಣ ಹೋಗುತ್ತೋ ನಿನಗೆ ಅರ್ಥ ಆಗುತ್ತೆ ಬಿಡು. ಆದ್ಯ, ಹೋಗೋದು ನಿನ್ ಪ್ರಾಣನೋ ನನ್ ಪ್ರಾಣನೋ ಅಲ್ಲ, ನಿಮ್ಮಪ್ಪನ ಪ್ರಾಣ. ದೊಡ್ಡಪ್ಪನಿಗೇನಾದ್ರೂ ಸತ್ಯ ಗೊತ್ತಾದ್ರೆ ನಿಮ್ಮಪ್ಪ ಬದುಕುಳಿಯಲ್ಲ. ಏನು ಕಾಣ್ದೆ ಕಣ್ಮರೆ ಆಗಿರೋ ನಿಮ್ಮಪ್ಪನ ಬಗ್ಗೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ಯಾವಾಗ್ಲೂ ಮದ್ವೆ ಟೈಮಲ್ಲಿ ಕಣ್ಮರೆ ಆಗಿರೋ ನಿಮ್ಮಪ್ಪ ಈಗ ಎಲ್ಲಿದ್ದಾರೆ ಅಂತ ಅನ್ಕೊಂಡಿದ್ಯಾ? ಗೊತ್ತಿಲ್ಲ ಅಲ್ವಾ? ನಿಮ್ಮಪ್ಪನ ಕಿಡ್ನಾಪ್ ಮಾಡಿಸಿದ್ದೆ ನಾನು. ನನ್ನ ಹತ್ರನೇ ಇದ್ದಾರೆ. ಎಲ್ಲೆಲ್ಲೋ ಹುಡುಕಿದ್ರಿ, ಅಮೆರಿಕ ಹೋಗ್ಬಿಟ್ರ ಅಂತ ಕೂಡ ಅನ್ಕೊಂಡ್ರಿ. ಆದ್ರೆ ಎಲ್ಲೂ ಹೋಗೇ ಇಲ್ಲ. ಕ್ಷೇಮವಾಗಿ ನನ್ನ ಹತ್ರನೇ ಇದ್ದಾರೆ. ಇವಾಗ ನನ್ನ ಬಗ್ಗೆ ನಿಜ ಹೇಳ್ದೆ ಅಂತ ಅನ್ಕೋ. ಇವತ್ತಿನವರೆಗೂ ಕಣ್ಣಿಗೆ ಬೀಳ್ದೇ ಇರೋ ಆ ಮನುಷ್ಯ ಇನ್ಯಾವತ್ತೂ ಕಣ್ಣಿಗೆ ಬೀಳ್ದೇ ಇರೋ ಜಾಗಕ್ಕೆ ಹೋಗ್ಬಿಡ್ತಾರೆ. ಈಗಲೂ ಕೂಡ ನನ್ನ ಬಗ್ಗೆ ದೊಡ್ಡಪ್ಪನ ಹತ್ರ ಹೇಳ್ಬೇಕು ಅಂತ ಅನ್ಕೋತಾ ಇದ್ಯಾ? ಏನು ನನ್ನ ಲಾಕ್ ಮಾಡೋದಕ್ಕೆ ಕಾಣಿಸ್ತಾ ಇರೋ ನಮ್ಮಪ್ಪನ್ನ ಅಡ್ಡ ಇಟ್ಕೋತಾ ಇದ್ಯಾ? ಅದ್ಯಾ, ಏನು ಇಷ್ಟೆಲ್ಲ ಹೇಳಿದ್ರು ನಂಬಿಕೆ ಬರ್ಲಿಲ್ವಾ? ಸರಿ, ನೀನೇ ನೋಡು. ಅಪ್ಪ 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 ಚಾರು, ನಿಮ್ಮಪ್ಪನಿಗೆ ಆಕ್ಸಿಡೆಂಟ್ ಆಗಿ ಐಸಿಯುಲಿ ಕೋಮಲ್ಲಿದ್ದಾರೆ. ಡಾಕ್ಟರ್ ಹೇಳಿದ್ರು ಗೊತ್ತಾ, ಕೋಮಾಯಿಂದ ಆಚೆಗೆ ಬರ್ಲೂಬಹುದು, ಇಲ್ಲ ಹಾಗೇನೆ ಮಲಗ್ದಲೇನೆ ಹೋಗ್ಬಿಡ್ಬಹುದು ಅಂತ ಅಂದ್ರು. ಚಾರು, ನಾನು ನಮ್ಮಪ್ಪ ನೋಡ್ಬೇಕು. ಇರು ಆರ್ ಹೋಗೋ ದೀಪ ಅಂತ ನನಗೆ ಗೊತ್ತಿದೆ ಆದ್ಯ. ಆದ್ರೆ ನನ್ನ ಉಪಯೋಗಕ್ಕೆ ಬರುತ್ತಲ್ಲ ಅಂತ ಬಚ್ಚಿಟ್ಟಿದ್ದೀನಿ. ಇಲ್ಲೋಡು, ಈ ಕೆಲ್ಸಕ್ಕೆ ಬರ್ತಾ ಇದೆ. ನಮ್ಮಪ್ಪ ಎಲ್ಲಿದ್ದಾರೆ? ನಾನು ತಕ್ಷಣ ನಮ್ಮಪ್ಪನ ನೋಡ್ಬೇಕು. ಪ್ಲೀಸ್ ಚಾರು, ಪ್ಲೀಸ್ ನಮ್ಮಪ್ಪನ ತೋರ್ಸು. ಹಾ, ಅದು ಗೊತ್ತಾದ್ರೆ ನೀನು ನನ್ನ ಮಾತೆ ಕೇಳಲ್ವಲ್ಲ. ಇಲ್ಲಿ ನೀನು ನನ್ನ ಮಾತು ಕೇಳಿದ್ರೆ ಅಲ್ಲಿ ನಿಮ್ಮಪ್ಪ ಸೇಫ್. ಇಲ್ಲ ಅಂದ್ರೆ ಯಾವತ್ತೋ ಹೋಗ್ಬೇಕಾಗಿರೋ ಪ್ರಾಣ ಇವತ್ತೇ ಹೋಗುತ್ತೆ.
ಕಷ್ಟಪಡೋ ಅಂತ ಅಗತ್ಯ ಏನೂ ಇಲ್ಲ. ಆ ಮಾಸ್ಕ್ ನ ತೆಗೆದ್ರೆ ಸಾಕು, ಅದೇ ಕೊನೆ ಉಸಿರಾಗುತ್ತೆ. ನಮ್ಮಪ್ಪನ್ನೇ ಸಾಯಿಸ್ತೀನಿ ಅಂತ್ಯ ನಿನ್ನ. ಇರೋ. ಏನು ಹ ಏನು ಅಂದ್ರೆ ನಿಮ್ಮಪ್ಪ ಬದುಕೋದು ನನಗಿಷ್ಟ ಇಲ್ಲ ಅಂತಾಯ್ತು. ಸರಿ ಇರು, ನಮ್ಮವ್ರಿಗೆ ಫೋನ್ ಮಾಡಿ ಆ ಮಾಸ್ಕ್ ತೆಗೀರಿ ಅಂತ ಹೇಳ್ಬಿಡ್ತೀನಿ. ಬೇಡ ಬೇಡ ಚಾರು, ಬೇಡ. ನಮ್ಮಪ್ಪನ್ಗೇನು ಮಾಡ್ಬೇಡ ಪ್ಲೀಸ್, ಏನು ಮಾಡ್ಬೇಡ ಚಾರು. ನಾನೇನು ಮಾಡಬಾರ್ದು ಅಂದ್ರೆ ನೀನು ಈ ವಿಷಯನ ದೊಡ್ಡಪ್ಪನಿಗೆ ಹೇಳ್ಬಾರ್ದು. ಹೇಗಿದ್ರು ಈಗ ನೀನು ನನ್ನ ಮಾತನ್ನ ಕೇಳ್ತೀಯ. ಜೊತೆಗೆ ಇನ್ನೊಂದು ಕೆಲಸ ಮಾಡು, ನನ್ನನ್ನು ಸಿನಿಮಾವನ್ನು ಒಂದು ಮಾಡೋ ಜವಾಬ್ದಾರಿ ನೀನೇ ತಗೋಬೇಕು. ಪ್ಲೀಸ್ ಚಾರು, ನನಗೆ ನಮ್ಮಪ್ಪನ ತೋರಿಸ್ತೀಯ. ಅದಾದ್ಮೇಲೆ ಬೇಕು ಅಂದ್ರೆ ನೀನ್ ಏನ್ ಮಾಡು ಅಂತೀಯೋ ಅದನ್ನ ಮಾಡ್ತೀನಿ. ಪ್ಲೀಸ್ ಚಾರು, ಪ್ಲೀಸ್. ಹಾಗೆ ಹೇಳಿದ್ರೆ ಹೇಗೆ? ನಾನು ಹೇಳಿದ್ನ ಮಾಡಿದ್ಮೇಲೆನೆ ನಿನಗೆ ನಿಮ್ಮಪ್ಪನ್ನ ನೋಡಕ್ ಬಿಡೋದು. ಆಗ್ಲೇ ನೀನು ಅವ್ರನ್ನ ನೋಡಕ್ಕಾಗೋದು. ಮೊದಲನೇದು, ನೀನು ಈ ವಿಷಯನ ದೊಡ್ಡಪ್ಪನಿಗೆ ಹೇಳ್ಬಾರ್ದು. ಎರಡನೇದು, ನಿನ್ನಿಂದನೇ ಸಿನಿಮಾವ ನನ್ನಿಂದ ದೂರ ಆಗ್ತಾ ಇರೋ ಕಾರಣಕ್ಕೆ ನೀನ್ ಏನ್ ಹೇಳ್ತೀಯೋ ಏನ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ಸಿನಿಮಾವನ್ ಮನ್ಸು ಬದಲಾಗಿ ನಾವಿಬ್ರು ಒಂದಾಗೋ ಹಾಗೆ ಮಾಡ್ಬೇಕು. ಚಾರು ಪ್ಲೀಸ್ ಚಾರು, ಅಪ್ಪನ ನೋಡಿ ತುಂಬಾ ದಿನ ಆಗ್ತಿದೆ. ಒಂದು ಸಲ ತೋರಿಸ್ತೀಯ ಪ್ಲೀಸ್? ದೂರದಿಂದಾನೇ ತೋರ್ಸು ಚಾರು, ಪ್ಲೀಸ್ ಚಾರು ಪ್ಲೀಸ್. ಇಲ್ಲೋಡು, ತೋರಿಸ್ತಾ ಇದ್ದೀನಲ್ಲ, ಇಲ್ಲೋಡು. ಹ ನೋಡ್ತಿದ್ಯಾ ತಾನೇ? ನೋಡು, ನೇರವಾಗಿ ನೋಡ್ಬೇಕು ಅಂತಂದ್ರೆ ಅದು ನಿನ್ ಕೈಯಲ್ಲೇ ಇದೆ. ನಾನು ಹೇಳಿರೋ ಕೆಲಸನ ನೀನ್ ಎಷ್ಟು ಬೇಗ ಮಾಡ್ತೀಯೋ ಅಷ್ಟು ಬೇಗ ನೀನ್ ನಿಮ್ಮಪ್ಪನ್ನು ನೋಡ್ಬಹುದು. ಈ ವಿಷಯ ನಮ್ಮಿಬ್ರಲ್ಲೇ ಇರ್ಬೇಕು. ಅದ್ಬಿಟ್ಟು ಯಾರಿಗಾದ್ರೂ ಹೇಳಿದ್ರೆ ನಾನು ನಮ್ಮವ್ರಿಗೆ ಹೇಳ್ಬೇಕಾಗತ್ತೆ ಆ ಮಾಸ್ಕ್ ತೆಗೆದ್ಬಿಡಿ ಅಂತ. ಹೌದು, ನಿನಗಿಲ್ಲದೇನ್ ಮಾಡ್ತೀಯಾ? ಬಾ ಹೋಗೋಣ, ಬಾ ಬಾ. Girls, come on, come on, come on. ಧರಣಿ, ಏನ್ ಸರ್? ರಾಜಲಕ್ಷ್ಮಿ ಪ್ರಾಕ್ಟೀಸಿಗೆ ಬಂದಿಲ್ವಾ? ಬಂದಿಲ್ಲ. ಹೇಗ್ ಬರ್ತಾಳೆ? ಆಟನೇ ಪ್ರಾಣ ಅಂತ ಅನ್ಕೊಂಡಿದ್ ರಾಜಲಕ್ಷ್ಮಿನ ಇವಾಗ ಆಟನೇ ದ್ವೇಷ ಮಾಡೋಂತ ಪರಿಸ್ಥಿತಿಗೆ ತಂದಿದ್ದೀರಾ. ನಿಮ್ಮನ್ ಪ್ರೀತಿಸಿದಿಕ್ಕೆ ಒಳ್ಳೆ ಮರ್ಯಾದೆನೆ ಕೊಟ್ಟಿದ್ದೀರಲ್ಲ. ರಾಜಲಕ್ಷ್ಮಿಗೆ ಓದು ಅಂದ್ರೆ ಎಷ್ಟಿಷ್ಟನೋ ಹಾಕಿ ಅಂದ್ರೂ ಅಷ್ಟೇ ಇಷ್ಟ. ನಿಮ್ಮಿಂದ
ಅವಳ ಆಟನೇ ದೂರ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಅವಳು ಹಾಕಿ ಆಡ್ತಿಲ್ವಾ? ನೀವ್ ಮಾಡಿದ ಕೆಲ್ಸದಿಂದ ಹೇಗ್ ಆಡ್ತಾಳೆ? ಅವಳೀಗ ಹೊರಗ್ ಬರಕ್ಕೆ ಇಷ್ಟ ಪಡ್ತಿಲ್ಲ. ಓದೋಳ್ ಪ್ರಾಣ ಆಗಿರೋದಿಕ್ಕೆ ಅಟ್ಲೀಸ್ಟ್ ಕಾಲೇಜ್ಗಾದ್ರೂ ಬರ್ತಿದ್ದಾಳೆ. ಅಂದ್ರೆ ಆಡೋದನ್ನ ನಿಲ್ಸಿದಾಳ? ಹೌದು, ನಿಮ್ಮನ್ ಬೇಡ ಅಂದ ಹಾಗೆ ನೀವ್ ಹೇಳ್ಕೊಟ್ಟಿರೋ ಆಟನೂ ಬೇಡ ಅಂತ ಕೂತಿದ್ದಾಳೆ. ಎಷ್ಟು ನಂಬಿದ್ಲು ಸರ್, ಹುಚ್ಚಿ ತರ ನಿಮ್ ಹಿಂದೆನೆ ಸುತ್ತಾ ಇದ್ಲು. ಅಂತ ಒಳ್ಳೆ ಹುಡುಗಿ ಜೀವನ ಹಾಳು ಮಾಡ್ಬೇಕು ಅಂತ ನೋಡಿದ್ರಾ? ಧರಣಿ, ಬೇಡ ಸರ್, ಬೇಡ. ನಿಮ್ ಹತ್ರ ಮಾತಾಡಿದ್ರೆ ನನಗ್ ಪಾಪ ತಟ್ಟತ್ತೆ. ಮಾಡ್ಬಾರ್ದು ಕೆಲ್ಸ ಎಲ್ಲ ಮಾಡಿ ಇವಾಗ ಅವಳ ಬಗ್ಗೆ ಕೇಳ್ತಿದ್ದೀರಾ? ಯಾಕೆ ಈಗ್ಲೂ ಅವಳನ್ನ ಬದುಕಕ್ ಬಿಡಲ್ವಾ? ಹೋಗಿ ಹೋಗಿ ಇಲ್ಲಿಂದ ಮೊದ್ಲು. ರಾಜಲಕ್ಷ್ಮಿ ಹಾಕಿ ಆಡೋದನ್ನ ನಿಲ್ಸಿದಾಳ. ಅವಳು ತುಂಬಾ ಇಷ್ಟಪಟ್ಟು ಕಲ್ತಿರೋ ಹಾಕಿನ ಬಿಟ್ಟಿದಾಳ. ರಾಜಲಕ್ಷ್ಮಿ, ಇಲ್ಲೇನ್ ಮಾಡ್ತಿದೀಯಾ? ಕೇಳ್ತಿರೋದು ನಿನ್ನನ್ನೇ. ನನ್ ಬಗ್ಗೆ ನಿನಗೆ ಯಾಕೆ? ಕಾಲೇಜಿಂದ ಹೊರಗಡೆ ಕಳ್ಸಿದಾರಲ್ವಾ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಕೇಳಿದ್ದು ಕೂತ್ರ ಕೊಡ್ ನೀನು. ಆ ಅವಶ್ಯಕತೆ ನನಗಿಲ್ಲ. ಎಲ್ರು ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀನೇನ್ ಮಾಡ್ತಿದ್ಯಾ? ನನ್ ಬಗ್ಗೆ ಕೇಳೋದಕ್ಕೆ ನೀನ್ ಯಾರು? ನಿನಗೆ ಆಟ ಕಲ್ಸಿದ್ದು ನಾನೇ, ಅದಕ್ಕೆ ಕೇಳೋ ಹಕ್ಕು ನನಗಿದೆ. ಬೇಡ ಅನ್ನಿಸ್ತು, ಅದಕ್ಕೆ ಬಿಟ್ಟೆ. ತಪ್ಪು ರಾಜಲಕ್ಷ್ಮಿ. ಇಷ್ಟಪಟ್ಟು ಕಲ್ತಿರೋ ಆಟನ ಬಿಡಬಾರ್ದು, ಕರೆಕ್ಟ್ ಅಲ್ಲ. ಆಟದಲ್ಲಿ ಒಂದು ಸ್ಥಾನಕ್ಕೆ ಬಂದ್ಮೇಲೆ ಬಿಡೋದು ಅದು ಆಟಕ್ಕೆ ಅವಮಾನ ಮಾಡ್ದ ಹಾಗೆ. ಎಲ್ರಿಗೂ ಆಡಕ್ಕಾಗಲ್ಲ, ನೀನು ಆಡಬಲ್ಲೆ. ಆಟನೇ ಬೇಡ ಅಂತ ಅಂದ್ಕೊಳ್ಳೋದು ಏನು? ಓಹೋ, ಒಳ್ಳೇದು ಕೆಟ್ಟದ್ರ ಬಗ್ಗೆ ನೀವೇ ಮಾತಾಡ್ಬೇಕು, ನೀವೇ ನೀತಿ ಹೇಳ್ಬೇಕು, ನಾವ್ ಕೇಳ್ಬೇಕಲ್ವಾ? ನೋಡು ರಾಜಲಕ್ಷ್ಮಿ, ಒಬ್ಬರ ಮೇಲಿನ ಕೋಪನ ನಮ್ಮ ಕೆರಿಯರ್ ಮೇಲೆ ತೋರಿಸ್ಬಾರ್ದು. ಇವತ್ತು ನೀನು ಜಿಲ್ಲಾ ಮಟ್ಟದಲ್ಲಿ ಆಡೋ ಅಂತ ಪ್ಲೇಯರ್. ಬಂದಿರೋ ಆಟನ ಬಿಟ್ಟು ನಿನ್ ಫ್ಯೂಚರ್ನ ಹಾಳು ಮಾಡ್ಕೋಬಾರ್ದು. ಹೋಗು, ತಗೋ, ಹೋಗಿ ಪ್ರಾಕ್ಟೀಸ್ ಮಾಡು. ರಾಜಲಕ್ಷ್ಮಿ, ನಿನಗೆ ಕೋಪ ಇರೋದು ನನ್ನ ಮೇಲೆ. ಅದಕ್ಕೆ ಬೇಕು ಅಂದ್ರೆ ನನಗೆ ಹೊಡಿ ಬೈ, ಅಷ್ಟೇ ಹೊರತು ಆಟದ ಮೇಲೆ ತೋರಿಸ್ಬೇಡ. ರಾಜಲಕ್ಷ್ಮಿ, ನೀನು ಒಳ್ಳೆ ಪ್ಲೇಯರ್, ನಿನಗೆ ಒಳ್ಳೆ ಫ್ಯೂಚರ್ ಇದೆ. ಅದಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ. ದಯವಿಟ್ಟು ಆಟನ ಬಿಡಬೇಡ. ನಾನು ಆಡಲ್ಲ. ನೀನ್ ನನಗೆ ಏನ್ ಹೇಳಿದ್ರು ಸಹಿಸ್ಕೋತೀನಿ ಅಂತ, ಆಟನ ಬಿಡ್ತೀನಿ ಅಂದ್ರೆ ಕೂಡ ಸುಮ್ಮನಿರ್ತೀನಿ ಅಂತ ಅನ್ಕೋಬೇಡ. ನೀನ್ ಆಡ್ಬೇಕು, ಒಳ್ಳೆ ಹೆಸರು ತಂದ್ಕೋಬೇಕು.
ಬಿಸಾಕೋದಕ್ಕೆ ಇದೇನ್ ಕೋಲಲ್ಲ. ಇಷ್ಟಪಟ್ಟು ಹಿಡ್ಕೊಂಡ್ರೆ ಪ್ರಪಂಚ ನಿನ್ನ ಗುರ್ಸು ಹಾಗೆ ಮಾಡುತ್ತೆ, ಒಂದು ದೇಶ ಗರ್ವ ಪಡೋ ಹಾಗೆ ಮಾಡುತ್ತೆ. ತಗೊಂಡೋಗಿ ಪ್ರಾಕ್ಟೀಸ್ ಮಾಡು. ಏನ್ ಪಾರ್ವತಿ ನೀನ್ ಹೇಳ್ತಿರೋದು? ಆದ್ಯನ್ಗೆ ಸತ್ಯ ಗೊತ್ತಾಗೋಯ್ತಾ? ಹೌದು ಅದ್ಕೆ. ಹಾಗಾದ್ರೆ ಹೋಗೋಣ ಬಾ. ಎಲ್ಲಿಗತ್ಗೆ? ಆದ್ಯನ್ಗೆ ಸತ್ಯ ಗೊತ್ತಾದ್ಮೇಲೆ ಅವಳು ಸುಮ್ನೆ ಇರ್ತಾಳ? ಹೋಗಿ ನಮ್ಮಣ್ಣನ್ಗೆ ಹೇಳ್ತಾಳೆ, ನಮ್ಮಣ್ಣ ಪ್ರಾಣನೇ ತೆಗೆದು ಬಿಡ್ತಾನೆ. ಆ ಭಯದಿಂದಾನೇ ನಾನ್ ಚಾರುಗ್ ಹೇಳ್ದೆ. ಆದ್ಯನ ನಾನ್ ತಡಿತೀನಿ ಅಂತ ಹೋಗಿದ್ದಾಳೆ. ಹೇಗ್ ತಡಿತಾಳೆ? ತಡಿದ್ರು ಅವಳು ಯಾಕೆ ಸುಮ್ನೆ ಇರ್ತಾಳೆ? ಮುಗ್ದೋಯ್ತು, ಇವತ್ತಿಗೆ ನಮ್ ಸಾವು ಗ್ಯಾರಂಟಿ. ನಮ್ಗೆ ಅಂತಿರಲ್ಲ ಅತ್ಗೆ, ನಾನೇನ್ ಮಾಡ್ದೆ? ಎಲ್ಲದಕ್ಕೂ ನೀನ್ ನನ್ನ ಪಕ್ಕದಲ್ಲೇ ಇದೆಯಲ್ಲ. ಪಕ್ಕದಲ್ಲೇ ಇದ್ರೆ ಸಾಯಿಸ್ಬಿಡ್ತೀರಾ? ಕರೆಂಟ್ ಆಫ್ ಮಾಡಿದ್ದು ನೀವು, ತಳ್ಳಿದ್ದು ಚಾರು, ಮಧ್ಯದಲ್ಲಿ ನಾನೇನ್ ಮಾಡ್ದೆ? ಅಷ್ಟಕ್ಕೂ ಅವಳು ನನ್ ಸೊಸೆ ಆಗೋದಕ್ಕೆ ಕಾರಣ ನೀನೇ ಅಲ್ವಾ? ನಿನ್ನ ಸಾಯಿಸ್ಬೇಕು ಮೊದ್ಲು. ಏನತ್ಗೆ ಕೈ ಹಾಗೆ ನಡುಕ್ತಿದೆ? ಸತ್ಯ ಗೊತ್ತಾಯ್ತು ಅಂದಮೇಲೆ ಕಾಣಿಸೋ ಕೈ ಮಾತ್ರ ಅಲ್ಲ, ಕಾಣಿಸ್ದೇ ಇರೋ ಕಾಲು ಕೂಡ ನಡುಕ್ತಿದೆ. ಅಯ್ಯಯ್ಯೋ, ಇವಾಗ ಏನ್ ಮಾಡೋದತ್ಗೆ? ಮಾಡೋದನ್ನೆಲ್ಲ ಮಾಡಿದ್ಯಲ್ಲ, ಹಾಗೆ ಹಾಗೆ ಹಿಂದೆ ಮುಂದೆ ನೋಡ್ದೇನೆ ಹೇಳ್ಬಿಡೋದೇನಾ? ನನಗೇನ್ ಗೊತ್ತು, ಚಾರುನೇ ಅನ್ಕೊಂಡೆ. ಹೀಗೇನ್ ಮಾಡೋದು ಪಾರ್ವತಿ? ಮಾಡೋದೇನಿದೆ, ಭಾವನವ್ರು ಬರ್ತಿದ್ದ ಹಾಗೆ ಪ್ರಾಣ ಕೊಡೋದು. ನನಗೆ ಸುಮ್ನೆ ಬಿಡಲ್ಲ, ನಿನ್ಗೂ ಖಂಡಿತ ಇದೆ. ನನಗೇನೋ ನಮ್ಮಣ್ಣ ಒಬ್ನೇ, ನಿನಗೆ ನಮ್ಮಣ್ಣನ ಕೈಲೂ ಇರತ್ತೆ, ಆಮೇಲೆ ನಿನ್ ಗಂಡನ ಕೈಲೂ ಮಾರಿ ಹಬ್ಬ ಇರತ್ತೆ. ಅಯ್ಯೋ ನಿಜಾನೇ ಅತ್ಗೆ, ಭಾವನವ್ರಾದ್ರೂ ಯೋಚನೆ ಮಾಡ್ತಾರೆ. ನನ್ ಗಂಡ ಹಿಂದೆ ಮುಂದೆ ನೋಡ್ದೇನೆ ಹೊಡಿತಾರೆ. ಬಂಗಾರದಂತ ಸೊಸೆ ಅಂತ ಹೇಳಿ ನನ್ ಸಾವನ್ನೇ ತಂದು ಮನೇಲಿ ಇಟ್ಟಿದ್ಯಲ್ಲ ಪಾರ್ವತಿ. ಇಷ್ಟೊತ್ತಿಗಾಗ್ಲೇ ಆದ್ಯ ಅಣ್ಣನ ಹತ್ರ ಹೋಗಿ ಎಲ್ಲಾ ಸತ್ಯನೂ ಹೇಳ್ಬಿಟ್ಟಿರ್ತಾಳೆ. ತಡಿತೀನಿ ಅಂತ ಚಾರು ಹೇಳಿದ್ಲಲ್ಲ ಅತ್ಗೆ. ಏನ್ ತಡಿಯೋದು? ನಾನು ಪ್ರಾಣ ತೆಗಿಬೇಕು ಅನ್ಕೊಂಡಿದ್ದೆ, ಕ್ಷಮಿಸ್ಬಿಡು ಅಂತಂದ್ರೆ ಅವಳು ಸುಮ್ನಿರ್ತಾಳ? ನನ್ ಮಗನ್ ಮದ್ವೆ ನನ್ ಸಾವಗ್ ಬಂದಿದೆ. ನಾನು ನಿಮ್ ಮಾತನ್ ಕೇಳ್ತಾ ನಿಂತಿದ್ದಕ್ಕೆ ನಾನು ಕೂಡ ಸಿಕ್ಕಾಕೊಂಡೆ ಅಲ್ವಾ ಅತ್ಗೆ? ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ಅಷ್ಟಕ್ಕೂ ಇದೆಲ್ಲ ನಿನ್ನಿಂದಾನೆ. ಆದ್ಯ ಇಷ್ಟೊತ್ತಿಗೆ ಅಣ್ಣನಿಗೆ ಹೇಳ್ಬಿಟ್ಟಿರ್ತಾಳೆ. ಅಷ್ಟಕ್ಕೂ ಈ ವಯಸ್ಸಲ್ಲಿ ನಾನು ಎಲ್ಲಿಗೆ ಹೋಗ್ಬೇಕು ಪಾರ್ವತಿ? ಜಾನಕಿ, ಜಾನಕಿ, ಮುಗಿತು ನಮ್ ಕತೆ. ಅಣ್ಣ ಮನೆಗ್ ಬಂದೇ ಬಿಟ್ಟ. ನೀನೆಲ್ಲಿಗೆ? ಕರೆದ್ರಲ್ಲ. ಕರೆದಿದ್ದು ಅತ್ತಿಗೆನಾ, ನಿನ್ನಲ್ಲ. ಬಂದ್ರಾ? ಏನಿವತ್ತು ಇಷ್ಟು ಬೇಗ ಬಂದ್ಬಿಟ್ರಿ? ಸ್ವಲ್ಪ ಕೆಲಸ ಇತ್ತು. ಹೌದು, ನಮ್ಮ ಅಂತ್ಯ ನೋಡೋ ಕೆಲ್ಸ ಇತ್ತು. ನಮ್ದು ಅನ್ಬೇಡ ಅತ್ಗೆ, ನನ್ ಗಂಡ ನೆನ್ಪಗ್ ಬರ್ತಿದ್ದಾರೆ. ಕುಡಿಯೋಕ್ ನೀರ್ ತರ್ತೀನಿ. ಬೇಡ, ನೀರ್ ಬೇಡ, ಮಜ್ಜಿಗೆ ತಗೊಂಡ್ ಬಾ. ಸರಿ. ಮಜ್ಜಿಗೆ ಕುಡಿದ್ಮೇಲೆ ಶುರು ಮಾಡ್ಕೋತಾನೇನೋ ಪಾರ್ವತಿ. ಹೊಡಿತಾರೋ ಇಲ್ಲ ಸಾಯಿಸೇ ಬಿಡ್ತಾರೋ, ಅಂದ್ರೆ ಏನ್ ಮಾಡ್ತಾರೋ ಅಂತ. ಪ್ರಾಣ ತೆಗಿಬೇಕು ಅನ್ಕೊಂಡಿದ್ದ ಅವಳು ಈಗ ನಮ್ ಪ್ರಾಣ ತೆಗಿತಿದ್ದಾಳೆ. ಅಂದ್ರೆ ಸಾಯಿಸ್ಬಿಡ್ತಾರೆ ಅಂತನಾ? ಮೊನ್ನೆ ತಗೊಂಡಿರೋ ಸೀರೆನ ಇನ್ನೂ ಉಟ್ಕೊಂಡೇ ಇಲ್ಲ ಅತ್ಗೆ. ನಿನ್ ಸತ್ತ ಮೇಲೆ ನಿನ್ ಶವದ ಮೇಲೆ ಹಾಕ್ತಾರೆ ಬಿಡು. ಏನು ನೀನು? ಅಣ್ಣ ನಮ್ ಪ್ರಾಣ ತೆಗಿತಾನೆ ಅಂತ ಹೆದರ್ಕೊಂಡು ಸಾಯ್ತಿದ್ದೀನಿ, ನಿನಗ್ ಸೀರೆ ಚಿಂತೆ? ತಗೊಳ್ಳಿ. ಅಯ್ಯೋ,
ಭಯಕ್ಕೆ ಇಡೀ ದೇಹ ಐಸ್ ಗೆಡ್ಡೆ ತರ ತಣ್ಣಗಾಗೋಗಿದೆ ಪಾರ್ವತಿ. ಬದುಕಿದ್ರೆ ತಂಗ್ಳಾದ್ರೂ ತಿನ್ಕೊಂಡಿರ್ಬೋದು. ನಾನೆಲ್ಲಾದ್ರೂ ಹೊರಟೋಗ್ತೀನಮ್ಮ. ಪದ್ಮಾ